ಆರ್ ಅಶೋಕ್ ಅವರೇ, ನಡೆಯಬಾರದ ಘಟನೆ ನಡೆದು ಹೋಗಿದೆ. ಬೆಂಗಳೂರು ಈ ಕಾರಣಕ್ಕಾಗಿ ಸುದ್ದಿ ಆಗಬಾರ್ದಾಗಿತ್ತು, ಆಗಿದೆ. ಈಗಷ್ಟೇ ಡಿ ಕೆ ಸುರೇಶ್ ಅವರು ಮಾತನಾಡಿದ್ದನ್ನು ಕೇಳಿಸಿಕೊಳ್ತಾ ಇದ್ದೆ ನಾನು. ಅಚಾತುರ್ಯದ ಘಟನೆ ನಡೆದಿದೆ, ವಿಪಕ್ಷಗಳು ಸರ್ಕಾರದ ಬೆಂಬಲಕ್ಕೆ ನಿಂತ್ಕೊಳ್ಬೇಕು, ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಸರ್ಕಾರ ಅನ್ನುವ ಮಾರ್ಗದರ್ಶನ ಮಾಡಬೇಕು, ಅದು ಬಿಟ್ಟು ಆರೋಪ ಮಾಡ್ತಾ ಕೂತ್ಕೊಂಡ್ಬಿಟ್ಟಿದ್ದಾರೆ ಇವರು, ಹೆಣದ ಮೇಲೆ ರಾಜಕೀಯ ಮಾಡ್ತಿದ್ದಾರೆ ಅಂತ. ಈ ದುರ್ಘಟನೆ ಇಡೀ ಕರ್ನಾಟಕದ ಇತಿಹಾಸದಲ್ಲಿ ಯಾವತ್ತೂ ಆಗಿಲ್ಲ. ಎಸ್, ಒಂದು ಸಂತೋಷಕೂಟ. ಹೌದು. ಇದು ಯಾವುದೋ ಜಾತ್ರೆ, ಇದು ಯಾವುದೋ ದೇವಸ್ಥಾನ ಅಲ್ಲ. ಇದೊಂದು ಸಂತೋಷಕೂಟ ಮಾಡಬೇಕಾಗಿತ್ತು. ಸರ್ಕಾರ, ಮುಖ್ಯಮಂತ್ರಿಗಳು ಅವರ ವಾಟ್ಸಪ್ ಗ್ರೂಪ್ಸಲ್ಲೆಲ್ಲನೂ ಕೂಡ ದಯವಿಟ್ಟು ಬನ್ನಿ ಎಲ್ಲರನ್ನು ಅಂತ ಇನ್ವೈಟ್ ಮಾಡಿದರು. ಸರ್ಕಾರಿ ಕಾರ್ಯಕ್ರಮ ಅಂತ ನಾವು ತಿಳ್ಕೊಂಡಿದ್ರಿ. ಸನ್ಮಾನ್ಯ ಡಿ ಕೆ ಸುರೇಶ್ ಅವರು ಸಲಹೆಯನ್ನು ಕೊಟ್ಟಿದ್ದಾರೆ, ನಾನು ಸ್ವಾಗತ ಮಾಡ್ತೀನಿ. ಯಾವಾಗೂ ಒಂದು ಕೈಯಿಂದ ಚಪ್ಪಾಳೆ ಆಗಲ್ಲ, ಎರಡೂ ಕೈ ಸೇರಬೇಕು. ನೀವು ಸರ್ಕಾರಿ ಕಾರ್ಯಕ್ರಮ ಅಂದ ತಕ್ಷಣವೇ ಅಲ್ಲಿ ಡ್ಯಾಸಲ್ಲಿ ಯಾರು ಇರಬೇಕು? ಎಲ್ಲರೂ ಇರಬೇಕು. ನಾನು ವಿರೋಧ ಪಕ್ಷದ ನಾಯಕ, ಮುಖ್ಯವಾಗಿ ನಾನು ಇರಬೇಕು. ಮುಖ್ಯಮಂತ್ರಿ ಎಲ್ಲಿರ್ತಾರೋ ಅಲ್ಲಿ ನಾನು ಕಾಮನ್ನಾಗಿ ನಾನು ಇರಬೇಕಾಗ್ತದೆ. ಸ್ಪೀಕರ್ ಇರಬೇಕು, ಸಭಾಪತಿಗಳಿರಬೇಕು, ಮಂತ್ರಿಗಳಿರಬೇಕು. ಯಾರಿದ್ದರಲ್ಲಿ ಅವ್ರ ಕುಟುಂಬ, ಅವ್ರ ಪರಿವಾರ, ಫೋಟೋ ಶೂಟು. ಇದು ಸುರೇಶ್ ಅವರು ಹೇಳೋದನ್ನು ನಾನು ಅಕ್ಸೆಪ್ಟ್ ಮಾಡ್ತೀನಿ. ಇದೊಂದು ನಾನೇ ಹೇಳ್ತಿದ್ದೀನಲ್ಲ, ಕಣ್ಣಲ್ಲಿ ನೀರು ಬರುವಂಥ ವಿಚಾರ. ನಾನು ಕಾಫಿ ಕುಡಿತಾ ಇದ್ದೆ, ಕಾಫಿನೂ ಕುಡ್ದಿಲ್ಲ ಅವತ್ತು. ಕಾಫಿ ಕುಡ್ದತ್ತ ಆ ಹೆಣ್ಮಗುನ ಪೊಲೀಸರು ಎತ್ಕೊಂಡು ಹೋಗ್ತಾಯಿದ್ರು. ಆ ತಲೆ, ಅವರ ಕೂದಲು ನೆಲದಲ್ಲಿ ಜಾರ್ಕೊಂಡು ಹೋಗ್ತಾಯಿತ್ತು. ಕಾಫಿ ಕುಡಿಯೋಕ್ಕೂ ಆಗಲಿಲ್ಲ ನನ್ನ ಮನಸ್ಸಲ್ಲಿ. ಅಷ್ಟು, ಯಾಕಂದರೆ ನಮ್ಮ ಮಕ್ಕಳು ಅವರೆಲ್ಲ ನಮ್ಮ ಕಣ್ಣು ಮುಂದೆ ಅಲ್ಲ. ತಪ್ಪು ಮಾಡಿದಾಗ ಏನೋ ತಪ್ಪು ಆಗ್ತದೆ, ಅದಕ್ಕೆ ಹಿಂಗಾಯ್ತು ಬಿಡಿ ಅಂತ ಹೇಳ್ಬೋದು ನಾವು. ಇಲ್ಲಿ ತಪ್ಪೇ ಇಲ್ಲ ಅವ್ರದ್ದು. ಅಮಾಯಕರು ನೀವು ಕರೆದಿರೋದು, ಬನ್ನಿ ಬನ್ನಿ ಅಂತ ಕರೆದಿರೋರು ನೀವು. ವಿಚಿತ್ರವಾದಂಥ ವಾಟ್ಸಪ್ಗಳು. ಅವ್ರು ಯಾರು RCB ಅವ್ರು ಹೇಳ್ತಾರೆ ಟಿಕೆಟ್ ಇದೆ ಬನ್ನಿ, ಆನ್ಲೈನ್ ಬನ್ನಿ, ಕೊನೆಗೆ ಟಿಕೆಟೇ ಇಲ್ಲ ಬನ್ನಿ. ಮುಖ್ಯಮಂತ್ರಿಗಳು ಹೇಳ್ತಾರೆ ಇಲ್ಲ ನೀವೆಲ್ಲ ವಿಧಾನಸೌಧಕ್ಕೆ ಬನ್ನಿ ಅಂತ. ನಾವು ವಿಧಾನಸೌಧ ಕಾರ್ಯಕ್ರಮ ಮುಗಿಯೋವರೆಗೂ ಕೂಡ ಅಲ್ಲೇನು ಗೇಟ್ ಓಪನ್ ಮಾಡಬಾರ್ದು ಅಂತ ಹೇಳಿದ್ರು. ಇದೇ ಮೇಯ್ನ್ ದುರಂತದ ಫಸ್ಟ್ ಆಗುವಂಥದ್ದಕ್ಕೆ ಕಾರಣ. ಇವತ್ತಿಗೂ ನಾವು ರೆಡಿ ಇದ್ದೀರಿ. ಆಸ್ ಎ ಅಪೋಸಿಷನ್ ಲೀಡರ್ ನಾವು ರೆಡಿ ಇದ್ದೀರಿ. ನಾವು ಪೂರ್ತಿ ಸಹಕಾರ ಕೊಡೋಕ್ಕೆ ರೆಡಿ ಇದ್ದೀರಿ. ನೀವು ರೆಡಿ ಇದ್ದೀರಾ? ತನಿಖೆಗೆ? ತನಿಖೆಗೆ ರೆಡಿ ಇದ್ದೀರಾ? ನಮ್ಮ ಸಲಹೆಯನ್ನು ತಗೊಳಕ್ಕೆ ನೀವು ರೆಡಿ ಇದ್ದರೆ ಪೂರ್ತಿ ಸಹಕಾರ ಕೊಡ್ತೀವಿ ನಾವು. ಯಾವುದೇ ರಾಜಕಾರಣ